ಗೆ ಸ್ವಾಗತ. ಕರ್ನಾಟಕ ರಾಜಕೀಯದ ಭೀಷ್ಮನ ಅಂತಿಮ ನಮನ. ದಾವಣಗೆರೆ ದಣಿ ಎಂದೇ ಖ್ಯಾತಿ ಗಳಿಸಿದ್ದಂಥ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆ ನಡೀತಾ ಇದೆ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ನೋಡಿ, ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆ ಈಗ ದಾವಣಗೆರೆಯಲ್ಲಿ ನಡೀತಾ ಇದೆ. ಅಂತಿಮ ಯಾತ್ರೆಯಲ್ಲಿ ಸಾವಿರಾರು ಜನ ಅವರ ಬೆಂಬಲಿಗರು ಭಾಗಿಯಾಗಿದ್ದಾರೆ. ಸರ್ಕಾರಿ ಹೈಸ್ಕೂಲ್ ಮೈದಾನದಿಂದ ಅಂತಿಮ ಯಾತ್ರೆ ಆರಂಭ ಆಗಿದೆ. ಕಲ್ಲೇಶ್ವರ ರೈಸ್ ಮಿಲ್ವರೆಗೂ ಪಾರ್ಥಿವ ಶರೀರದ ಮೆರವಣಿಗೆ ನಡೀತಾ ಇದೆ. ವೀರಶೈವ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನಡೆಯಲಿದೆ. ಕಲ್ಲೇಶ್ವರ ರೈಸ್ ಮಿಲ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೀತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಅಂತಿಮ ದರ್ಶನವನ್ನ ಪಡೆದುಕೊಳ್ಳಲಿದ್ದಾರೆ. ಕರ್ನಾಟಕ ರಾಜಕೀಯದ ಭೀಷ್ಮನ ಅಂತಿಮ ನಮನ. ಈಗಾಗಲೇ ಘಟಾನುಘಟಿ ನಾಯಕರೆಲ್ಲ ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಅಂತ ಅಂದರೆ ದಾವಣಗೆರೆ ಅಂತ ಅಂದರೆ ಶಾಮನೂರು ಶಿವಶಂಕರಪ್ಪನವರು ಆ ರೀತಿಯಾಗಿ ಹೆಸರನ್ನ ಮಾಡಿದಂಥ ವ್ಯಕ್ತಿ. ಜೊತೆಗೆ ದೇಶದ ಒಬ್ಬ ಹಿರಿಯ ರಾಜಕಾರಣಿ, ಜೊತೆಗೆ ಹಿರಿಯ ಶಾಸಕ ಅಂತ ಕೂಡ ಅವರು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಜೊತೆಗೆ ಭಾಳಷ್ಟು ಜನ ಘಟಾನುಘಟಿ ನಾಯಕರು, ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿರೋದು. ಅದರಲ್ಲೂ BJPಯಿಂದ ಯಡಿಯೂರಪ್ಪನವರು ಭಾಳ ಭಾವುಕರಾಗಿ ಶಾಮನೂರು ಶಿವಶಂಕರಪ್ಪನವರ ಬಗ್ಗೆ ಮಾತನಾಡ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಒಬ್ಬ ಹಿರಿಯ ಅಣ್ಣನನ್ನು ಕಳೆದುಕೊಂಡಷ್ಟೇ ದುಃಖ ನನಗಾಗ್ತಾ ಇದೆ. ನಮ್ಗೆ ಯಾವಾಗ ಬೇಕೋ ಅವಾಗ ಯಾವ ರೀತಿ ಬೇಕೋ ಆ ರೀತಿ ಸಹಾಯವನ್ನು ಮಾಡಿದಂಥವರು ಶಾಮನೂರು ಶಿವಶಂಕರಪ್ಪನವರು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅದಾದ ನಂತರ CM ಸಿದ್ದರಾಮಯ್ಯನವರು ಆಗಿರ್ಬೋದು. CM ಸಿದ್ದರಾಮಯ್ಯನವರಂತೂ ಶಾಮನೂರು ಶಿವಶಂಕರಪ್ಪ ಅವರನ್ನು ಮಾದರಿ ನಾಯಕ ಅಂತ ಹೇಳಿ ಕರೆದಿದ್ದಾರೆ. ಇನ್ನು ಸಮಾಜ ಸೇವಕ ಅನ್ನೋ ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಶಾಮನೂರು ಶಿವಶಂಕರಪ್ಪನವರನ್ನು ಕರೆದಿರೋದು. ಅದಾದ ನಂತರ ಸರಳತೆಯ ಸ್ಮರಣೀಯ ಅನ್ನೋ ನಿಟ್ಟಿನಲ್ಲಿ HD ದೇವೇಗೌಡರು ಮಾತನಾಡಿರೋದು. HD ದೇವೇಗೌಡರು ಮತ್ತು ಶಾಮನೂರು ಶಿವಶಂಕರಪ್ಪನವರು ಆಲ್ಮೋಸ್ಟ್ ಸಮಕಾಲೀನ ರಾಜಕೀಯ ಅಂದರೆ ರಾಜಕಾರಣ ಮಾಡ್ಕೊಂಡು ಬಂದಂಥವರು. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೆ ಅಂದರೆ ಇಬ್ಬರಿಗೂ ಕೂಡ ಒಬ್ಬರ ಬಗ್ಗೆ ಒಬ್ಬರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ಅಂತಿಮ ಯಾತ್ರೆ ನಡೀತಾ ಇರುವಂಥ ಜಾಗದಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ದಾನಿ, ಅಂದರೆ ಏನು ಕೇಳಬೇಕು ಅನ್ನೋದು ಗೊತ್ತಾಗಲ್ಲ ಈ ಸಂದರ್ಭದಲ್ಲಿ. ಅಪಾರ ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ, ಅವರ ಬೆಂಬಲಿಗರು, ಜೊತೆಗೆ ರಾಜಕಾರಣಿಗಳೆಲ್ಲ ಯಾರೆಲ್ಲ ಬಂದಿದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ರಾಮ್, ಏನು ಸೋಲಿಲ್ಲದ ಸರ್ದಾರ, ದಾವಣಗೆರೆಯ ದಣಿ ಮತ್ತು ಭೀಷ್ಮನಂತನೇ ಕರೆಪೆಟ್ಟಲಾಗದಂತ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆ ಈಗಾಗಲೇ ಆರಂಭವಾಗಿರುವಂತದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಬೆಳಗ್ಗೆ ಅವರ ನಿವಾಸದಲ್ಲಿ ಕುಟುಂಬಸ್ಥರು ಎಲ್ಲರೂ ಸಹ ಪೂಜಾ ಕಾರ್ಯಗಳನ್ನು ಮಾಡಿದ ಬಳಿಕ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಸುಮಾರು 2 ಗಂಟೆಗಳ ಕಾಲ ಅಂತಿಮ ದರ್ಶನ ಆದ ಬಳಿಕ ಇದೀಗ ಅಂತಿಮ ಯಾತ್ರೆ ಆರಂಭವಾಗಿರುವಂತದ್ದು. ನೀವು ಹೇಳಿದಾಗೆ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಅವರು ಸೋಲಿಲ್ಲದ ಸರ್ದಾರ, ಅಜಾತ ಶತ್ರು ಅನ್ನೋದಕ್ಕೆ ಎಷ್ಟೊಂದು ಪ್ರಾಮಾಣಿಕರು ಅನ್ನೋದಕ್ಕೆ ಈ ಜನಸಾಕ್ಷಿ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಸತ್ತಾಗ ಅವನ ಅಂತ್ಯಕ್ರಿಯೆಯಲ್ಲಿ ಎಷ್ಟು ಜನರು ಭಾಗಿಯಾಗ್ತಾರೋ ಅವನು ಅಷ್ಟು ಜನಪ್ರಿಯ ಆಗಿದ್ದ ಅನ್ನೋ ಒಂದು ಮಾತಿದೆ. ಅದೇ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿರುವಂತದ್ದು. ವಿಶೇಷವಾಗಿ ಹೈಸ್ಕೂಲ್ ಮೈದಾನದಿಂದ ಆರಂಭವಾದಂತಹ ಅಂತಿಮ ಯಾತ್ರೆ PB ರೋಡ್ ಮೂಲಕವಾಗಿ ಅವರು ಪ್ರತಿನಿಧಿಸುತ್ತಿದ್ದಂತಹ ಧಾರವಾಡ ದಕ್ಷಿಣ ಕ್ಷೇತ್ರದ ಮೂಲಕ ಇದೀಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮೂಲಕ ಇದೀಗ ಕಲ್ಲೇಶ್ವರ ರೈಸ್ ಮಿಲ್ಗೆ ಸಾಕ್ತಾ ಇರುವಂತದ್ದು. ಕಲ್ಲೇಶ್ವರ ರೈಸ್ ಮಿಲ್ ಅಲ್ಲೂ ಸಹ ಈಗಾಗಲೇ ಅಂತಿಮ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿರುವಂತದ್ದು ಮತ್ತು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ನಡೆಯುತ್ತೆ. ಈಗಾಗಲೇ ಅಂತ್ಯಕ್ರಿಯೆ ಸ್ಥಳಕ್ಕೆ CM ಸಿದ್ದರಾಮಯ್ಯ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೇರಿದಂತೆ ಕರ್ನಾಟಕದ ಸಚಿವ ಸಂಪುಟದ ಬಹುತೇಕ ಎಲ್ಲ ಸಚಿವೋದ್ಯೋಗಿಗಳು ಸಹ ಹಾಜರಾಗಿರುವಂತದ್ದು ಮತ್ತು ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಶಾಸಕರುಗಳು ಮತ್ತು ಮುಖಂಡರುಗಳು ಸಹ ಈಗಾಗಲೇ ಅಂತಿಮ ದರ್ಶನವನ್ನ ಪಡೆದುಕೊಂಡಿರುವಂತದ್ದು. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ಗೆ ಪಾರ್ಥಿವ ಶರೀರ ತಲುಪುತ್ತೆ. ಅದಾದ ಬಳಿಕ ವೀರಶೈವ ಲಿಂಗಾಯತ
ವಿಧಿವಿಧಾನಗಳ ಪದ್ಧತಿಯ ಪ್ರಕಾರ ಪೂಜಾ ಕಾರ್ಯಗಳು ನಡೆಯುತ್ತೆ. ಅದಾದ ಬಳಿಕ ಸಕಲ ಸರ್ಕಾರಿ ಗೌರವಗಳ ಮೂಲಕ ಒಂದು ಸರ್ಕಾರಿ ಗೌರವವನ್ನು ಸಲ್ಲಿಕೆ ಮಾಡಿದ ಬಳಿಕ ಅವರ ಅಂತ್ಯಕ್ರಿಯೆ ಆರಂಭವಾಗುವಂತದ್ದು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರಬಹುದು. ಈಗಲೂ ಸಹ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿರುವಂತದ್ದು. ಹೀಗಾಗಿನೇ ಶಾಮನೂರು ಶಿವಶಂಕರಪ್ಪನವರು ಅಜಾತ ಶತ್ರು ಅಂತ ಹೇಳ್ಬೋದು. ರಾಮ್, ಓಕೆ, ಈಗ ಒಂದು ಸಹಜವಾಗಿ ಅವರ ಅಭಿಮಾನಿಗಳೆಲ್ಲ ಬಹಳ ದುಃಖ ತಪ್ತರಾಗಿದ್ದಾರೆ. ನಿಮಗೆ ಅವ್ರನ್ನ ಮಾತನಾಡಿಸುವಂತ ಅಂದ್ರೆ ಮಾತನಾಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ರೆ ಮಾತಾಡಿಸಿ. ಇದರ ಜೊತೆಗೆ ಈಗ ಯಾವೆಲ್ಲ ರಾಜಕಾರಣಿಗಳು ಬಂದಿದ್ದಾರೆ, ಅಂತಿಮ ಒಂದು ವಿಧಿವಿಧಾನ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ಯಾರೆಲ್ಲ ಭಾಗಿಯಾಗಬಹುದು? ಮುಖ್ಯಮಂತ್ರಿಗಳೇನಾದರೂ ಬರ್ತಾರಾ? ಖಂಡಿತವಾಗಿಯೂ ರಾಮ್, ನಾನೀಗ ಸದ್ಯಕ್ಕೆ ಮಾಧ್ಯಮಗಳಿಗೆ ವ್ಯವಸ್ಥೆ ಮಾಡ್ಲಿಕ್ಕಿರ್ತಕ್ಕಂಥ ವಾಹನದಲ್ಲಿ ಇರುವಂತದ್ದು. ಹೀಗಾಗಿ ಅಂತಿಮ ಯಾತ್ರೆಯ ದೃಶ್ಯಗಳನ್ನು ಸಹ ನೋಡ್ತಾ ಇರಬಹುದು. ಈಗಾಗಲೇ ಲಕ್ಷಾಂತರ ಜನ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಕಲ್ಲೇಶ್ವರ ಮಿಲ್ಗೆ ಆಗಮಿಸಿ ಅಲ್ಲಿಯ ಅಂತಿಮ ದರ್ಶನವನ್ನು ಪಡೆದುಕೊಂಡು ಸಕಲ ಸರ್ಕಾರಿ ಗೌರವಗಳಲ್ಲೂ ಸಹ ಅವರು ಭಾಗಿಯಾಗ್ತಾ ಇದ್ದಾರೆ. ಮತ್ತು ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಆಗಿರಬಹುದು, ಎಸ್ ಯಡಿಯೂರಪ್ಪ ಸೇರಿದಂತೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರುಗಳು ಸೇರಿದಂತೆ ಪಂಚಪೀಠಾಧೀಶರು ಎಲ್ಲರೂ ಸಹ ಇವತ್ತಿನ ಅಂತಿಮ ಕ್ರಿಯೆಯಲ್ಲಿ ಸಹ ಭಾಗಿಯಾಗ್ತಾ ಇರುವಂತದ್ದು, ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಸ್ವಾಮೀಜಿಗಳ ಮೇಲೆ ಶಾಮನೂರು ಶಿವಶಂಕರಪ್ಪನವರಿಗೆ ಒಂದು ವಿಶೇಷವಾದಂತಹ ಪ್ರೀತಿ ಇತ್ತು ಮತ್ತು ಶಾಮನೂರು ಶಿವಶಂಕರಪ್ಪ ಅಂದ್ರೆ ನಾಡಿನ ಸ್ವಾಮೀಜಿಗಳಿಗೂ ಸಹ ಒಂದು ವಿಶೇಷವಾದಂತಹ ಕಾಳಜಿ ಇತ್ತು. ಕೊಡಗೈ ದಾನಿಯಾಗಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ಏನು ಪಕ್ಷಭೇದವನ್ನು ಮರೆತು ಅದರಲ್ಲೂ ವಿಶೇಷವಾಗಿ ಸಮಾಜ ಮತ್ತು ಸಮುದಾಯದ ವಿಚಾರ ಬಂದ್ರೆ ಯಾರಿಗೂ ಸಹ ಬಗ್ಗದೇನೆ ನೇರ ನುಡಿಯಲ್ಲಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ರು. ಹೀಗಾಗಿನೇ ಅವರ ಪರವಾಗಿ ಇವರ ಅಂತಿಮ ಯಾತ್ರೆಯಲ್ಲಿ ಇಡೀ ಸಮುದಾಯದ ಜನರು ಸೇರಿದಂತೆ ಪಕ್ಷಭೇದವನ್ನು ಮರೆತು ಲಕ್ಷಾಂತರ ಜನರು ಭಾಗಿಯಾಗಿರುವಂತದ್ದು ಮತ್ತು ರಸ್ತೆ ಇಕ್ಕಲುಗಳಲ್ಲಿ ಎಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಈ ಭಾಗದ ಏನು ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಮತದಾರರಿದ್ದಾರೆ ಅವರೆಲ್ಲರೂ ಸಹ ಪುಷ್ಪಗಳನ್ನು ಸಹ ಹಾಕುವ ಮೂಲಕ ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಶಾಮನೂರು ಅವರ ಅಂತಿಮ ಯಾತ್ರೆ ಇನ್ನು ಕೆಲವೇ ನಿಮಿಷಗಳಿಗೆ ಕಲ್ಲೇಶ್ವರ ರೈಸ್ ಮಿಲ್ಗೆ ತಲುಪುತ್ತೆ. ಅಲ್ಲಿ ಅದಾದ ಬಳಿಕ ವೀರಶೈವ ಲಿಂಗಾಯತ ಪದ್ಧತಿಯ ಪ್ರಕಾರ ಅವರ ಅಂತ್ಯಕ್ರಿಯೆ ನಡೆಯುವಂತದ್ದು. ರಾಮ್, ವೀರೇಶ್, ನಾನೀಗ ಪ್ರೆಸೆಂಟ್ ಎಲ್ಲಿದ್ದೀರಾ? ಜೊತೆಗೆ ಇನ್ನೂ ಅಂತಿಮ ವಿಧಿವಿಧಾನ ಕಾರ್ಯಗಳು ನಡೆಯೋದಕ್ಕೆ ಎಷ್ಟೊತ್ತು ಬೇಕು, ಎಷ್ಟೊತ್ತಿಗೆ ಎಲ್ಲವೂ ಕೂಡ ಮುಗಿಬಹುದು ಅಂತ? ರಾಮ್, ಇನ್ನೇನು ಕೆಲವೇ 5-10 ನಿಮಿಷಗಳಿಗೆ ಈ ಅಂತಿಮ ಯಾತ್ರೆ ಕಲ್ಲೇಶ್ವರ ರೈಸ್ ಮಿಲ್ಗೆ ತಲುಪುವಂತದ್ದು. ಸುಮಾರು ಈಗಾಗಲೇ 7-8 ಕಿಲೋಮೀಟರ್ಗಳ ಕಾಲ ಅಂದ್ರೆ ದಾವಣಗೆರೆಯ ಪ್ರಮುಖ ಏನು ನಗರಗಳಿವೆ, ಬೀದಿಗಳಿವೆ, ಅದರ ಮೂಲಕ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯನ್ನ ಮಾಡ್ಕೊಂಡು ಬಂದಿರುವಂತದ್ದು. ಇಡೀ ಅಂತಿಮ ಯಾತ್ರೆಯ ಮೂಲಕದಲ್ಲಿ ಲಕ್ಷಾಂತರ ಜನರು ಭಾಗಿಯಾಗಿದ್ರು. ವಿಶೇಷವಾಗಿ ದಾವಣಗೆರೆಯ ಜನರು ಅನ್ನುವಾಗಿಲ್ಲ, ಸುತ್ತಮುತ್ತಲಿನ ತಾಲೂಕಿನಗಳ ಜನರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಮುದಾಯದ ನಾಯಕರುಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಸಹ ಆಗಮಿಸಿದ್ರು. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ವ್ಯಾಪಾರಕ್ಕೆ ಹೇಳಿ ಮಾಡಿಸಿದಂತ ಪಟ್ಟಣ ಆಗಿದ್ರೂ ಸಹ ದಾವಣಗೆರೆಯ ಎಲ್ಲ ವ್ಯಾಪಾರಸ್ಥರು ಸಹ ಇವತ್ತು ಸ್ವಯಂ ಪ್ರೇರಿತವಾಗಿ ಅವರ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವ ಮೂಲಕ ಶಾಮನೂರು ಶಿವಶಂಕರಪ್ಪನವರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಇರುವಂತದ್ದು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರಬಹುದು. ಅವರ ಅಂತಿಮ ಯಾತ್ರೆಯಲ್ಲಿ ಈಗಲೂ ಸಹ ಸಾವಿರಾರು ಜನರು ಆಗಮಿಸಿರುವಂತದ್ದು. ಶಾಮನೂರು ಶಿವಶಂಕರಪ್ಪನವರು ಅಜರಾಮರ ಅಂತ ಹೇಳಿ ಒಂದು ಘೋಷಣೆಗಳನ್ನು ಸಹ ಕೂಗ್ತಾ ಇರುವಂತದ್ದು. ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರು ಜನರು ಮತ್ತು ಸಮಾಜದ ಬಾಂಧವರಾಗಿರ್ಬೋದು ಮತ್ತು ಮತದಾರರ ಮನಸ್ಸಿನಲ್ಲಿ ಎಷ್ಟೊಂದು ಆಳವಾಗಿ ಬೀರಿರುವುದು ಅನ್ನೋದಕ್ಕೆ ಇವತ್ತಿನ ಅಂತಿಮ ಯಾತ್ರೆ ಸಾಕ್ಷಿ ಅಂತ ಹೇಳ್ಬೋದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.